ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಬಿಡದಿ ಉಪನಗರ ಯೋಜನೆಗೆ ಈ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದವರು ಸುಮಾರು 10,000 ಎಕರೆಯವರೆಗೂ ಈ ಒಂದು ರೈತರ ಜಮೀನುಗಳನ್ನು ಭೂಸ್ವಾಧೀನಕ್ಕೆ ಒಳಪಟ್ಟಿರ್ತದೆ. ಆ ಒಂದು ಭೂಸ್ವಾಧೀನವನ್ನು ತಕ್ಷಣವೇ ಕೈಬಿಡಬೇಕು ಎಂದು JDS ವರಿಷ್ಠರಾದಂಥ ಹಾಗೂ ಮಾಜಿ ಪ್ರಧಾನಿಗಳಾದ HD ದೇವೇಗೌಡರವರು ಆಗ್ರಹವನ್ನು ಮಾಡಿದ್ದಾರೆ. ಈ ಕುರಿತು ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿರುವಂಥ ಅವರು ಈ ಒಂದು ಪ್ರಸ್ತಾವಿತ ಉಪನಗರ ಯೋಜನೆಯ ಬಿಡದಿ ಸುತ್ತಮುತ್ತ ಬೈರಮಂಗಲ ಹಾಗೂ ಕಂಚಗಾರನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 24 ಹಳ್ಳಿಗಳ ಸುಮಾರು 9,000ರಿಂದ 10,000 ಎಕರೆಯ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳುವಂಥ ಈ ಒಂದು ಪ್ರಕ್ರಿಯೆಯನ್ನು ಇಲ್ಲಿಗೆ ನಿಲ್ಲಿಸಿ ಅಂತ ಕೋರಿಕೆಯನ್ನು ಸಲ್ಲಿಸಿದ್ದಾರೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಈ ಒಂದು ಕೈಗಾರಿಕಾ ವಲಯಗಳ ಸ್ಥಾಪನೆಗೆ ಈಗಾಗಲೇ ಸಾವಿರಾರು ಎಕರೆ ಜಮೀನನ್ನು ಪಡಿಸ್ಕೊಂಡಿದ್ದಾರೆ. ಕರ್ನಾಟಕ ಗೃಹ ಮಂಡಳಿ ಆಗಿರ್ಬೋದು, ಇತರೆ ಸರ್ಕಾರಿ ಸಂಸ್ಥೆಗಳಾಗಿರ್ಬೋದು, ಬಿಡದಿ ಸುತ್ತಮುತ್ತ ಹಲವಾರು ವಸತಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಿದ್ದಾರೆ. ಸೊ ಏನಂದರೆ, ಉಳಿದಿರುವಂಥ ಜಮೀನನ್ನು ಉಳಿದಿರುವಂಥ ಜಮೀನನ್ನು ಮತ್ತೆ ಸ್ವಾಧೀನಕ್ಕೆ ಪಡೆದರೆ ಅವರ ಒಂದು ಈ ರೈತರ ಬದುಕುಗಳು ಬೀದಿಗೆ ಬರುತ್ತೆ. ಸೊ ಪರಿಸರಕ್ಕೂ ಧಕ್ಕೆ ಆಗುತ್ತೆ ಅಂತ ಅವರ ಒಂದು ಆಗ್ರಹ. ಸೊ ಈಗಿರುವ ಜಮೀನನ್ನಾದರೂ ಬಿಟ್ಟುಬಿಡಿ, ರೈತರು ಹೈನುಗಾರಿಕೆ, ರೇಷ್ಮೆ, ತೋಟಗಾರಿಕೆ ಅಂತ ಈ ಒಂದು ಕೃಷಿ ಚಟುವಟಿಕೆಯಿಂದ ಜೀವನ ನಡೆಸ್ತಾ ಇದ್ದಾರೆ. ಸಣ್ಣ ರೈತರ ಜೀವನಕ್ಕೆ ಈ ಒಂದು ಚಿಕ್ಕ ಚಿಕ್ಕ ಜಮೀನುಗಳೇ ಆಧಾರ. ಈ ಉಪನಗರ ಯೋಜನೆಯಿಂದ ಸಾವಿರಾರು ರೈತ ಕುಟುಂಬಗಳು ಆ ಒಂದು ಬೀದಿಗೆ ಬರ್ತವೆ, ಅವರ ಜೀವನ ಸಂಕಷ್ಟಕ್ಕೆ ಸಿಲುಕಿಬಿಡುತ್ತೆ ಅನ್ನೋದು ಇವರ ಒಂದು ವಾದ ಆಗಿದೆ ಸ್ನೇಹಿತರೆ. ಹಾಗಾಗಿ ಈ ಒಂದು ಭೂಸ್ವಾಧೀನ ಪ್ರಕ್ರಿಯೆಯನ್ನು ಕೈ ಬಿಡಬೇಕು ಅಂತ ಅವರು ಒತ್ತಾಯ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಹಾಗಾದರೆ ನೋಡೋಣ ಸ್ನೇಹಿತರೆ, ಮುಂದೆ ಯಾವೆಲ್ಲ ಒಂದು ಸರ್ಕಾರ ಯಾವ ನಿರ್ಧಾರ ತಗೊಳ್ಳುತ್ತೆ, ಈ ರೈತರುಗಳು ಯಾವ ರೀತಿ ಹೋರಾಟ ಮುಂದುವರಿಯುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬಿಡದಿ ಹೋಬಳಿಯ ಒಂದು ಯಾವೆಲ್ಲ ಈ ಒಂದು ಹಳ್ಳಿಗಳು ಎಷ್ಟು ಎಕರೆ ಜಮೀನನ್ನು ಭೂಸ್ವಾಧೀನಕ್ಕೆ ಮುಂದಾಗ್ತಾ ಇದ್ದಾರೆ ಈ ಒಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದವರು ಅನ್ನೋದನ್ನು ನಾನು ಒಂದು ಹಳೆಯ ವಿಡಿಯೋ ಅಥವಾ ಇದರಲ್ಲೂ ಹಾಕಿದ್ದೀನಿ, ಮತ್ತು ಈ ವಿಡಿಯೋದಲ್ಲೂ ಕೂಡ ನೋಡ್ತಾ ಹೋಗಿ ಸ್ನೇಹಿತರೆ. ಮುಂದೆ ಯಾವುದೇ ರೀತಿಯ ನಿಮ್ಮ ಒಂದು ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.